ಆ ಸಮೀರ್ ಇದನ್ನು ಬೆವರಿಸಿ ಅವ್ನು ನನಗೆ ಹುಟ್ಟಬೇಕಿತ್ತು. ನನಗೆ ಹುಟ್ಟಿದ್ರೆ ನನಗೆ ಒಳ್ಳೆ ಬುದ್ಧಿ ಬರ್ಬೋದಿತ್ತು ಆ ಬೆವರ್ಸಿಗೆ. ನಾವು ಮುಸ್ಲಿಂ ನಾನು ಮುಸ್ಲಿಂ ಮೋನು. ಯಾಕೆ ನನ್ನ ಹೆಸರೇ ಮೋನು ಅಂತ ಹೇಳಿದೆ. ನನ್ನ ಹೆಸರು ಮೊಹಮ್ಮದ್ ರಫೀಕ್. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ. ನನ್ನ ಹೆಸರು ಮೋನು ಅಂತೇಳಿ ಗೊತ್ತುಂಟು. ಇದೇ ಸಮೀರ್ ಇದೇ ಜಾಗಕ್ಕೆ ಭಿಕ್ಷೆ ಬೀಳ್ಕೊಂಡು ಬರ್ತಾನೆ. ಇದೇ ಜಾಗಕ್ಕೆ. ಟಿವಿ ವಿಕ್ರಮ ತಂಡದಿಂದ ಈ ಸ್ಪಾಟ್ ಅಲ್ಲಿ ಇದೀವಿ ನಾವು. ಬುರುಡೆ ತಂದಲ್ಲ, ಅದು ಬುರುಡೆ ಯಾವ್ದು ಗೊತ್ತಾ ನಿಮಗೆ? ಅವನ ಅಪ್ಪನ ಬುರುಡೆ. ಅವನ ಅಪ್ಪನಿಗೆ ನಾನು ಮಾತು ಕೇಳ್ತೇನೆ, ಸಮೀರ್ ಅಪ್ಪ ನಿನ್ನ ಹೆಸರು ನನಗೆ ಗೊತ್ತಿಲ್ಲ, ನಿನ್ನ ಇಂಥ ಮಕ್ಕಳಿಗೆ ಯಾಕೆ ಜನ್ಮ ಕೊಟ್ಟೆ? ನಿನ್ನ ಮಗನಿಗೆ ಬೆಂಕಿ ಕೊಡು. ನಾನು ಕಷ್ಟ ಕಾಲದಲ್ಲಿ ಬಂದಿದ್ದು ಪುಣ್ಯ ಸ್ಥಳ ಧರ್ಮಸ್ಥಳಕ್ಕೆ. ಲಕ್ಷ ಜನ ಬರ್ತಾರೆ. ಇವರ ಯಾವ ಅಪಪ್ರಚಾರ ಕಿವಿ ಕೊಡಲ್ಲ, ಗೊತ್ತಾಯ್ತಲ್ಲ? ಲಕ್ಷ ಜನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಇವರ ಅಪಪ್ರಚಾರ ಯಾರಿಗೂ ಕಿವಿ ಕೊಡಲ್ಲ ಅವರು. ವೀಕ್ಷಕರೇ, ಇಡೀ ದೇಶಾದ್ಯಂತ ದೇಶದ ಜನರ ಒಂದು ಗಮನವನ್ನ ಸೆಳೆದಿರುವಂತಹ ಒಂದು ಪ್ರಕರಣ ಅಂತ ಹೇಳ್ಬೋದು. ಧರ್ಮಸ್ಥಳದ ಈ ಏನು ಬುರುಡೆ ಪ್ರಕರಣ ಇದೆ. ಇವಾಗ ನಾವು ಟಿವಿ ವಿಕ್ರಮ ತಂಡದಿಂದ ಈ ಸ್ಪಾಟಲ್ಲಿ ಇದ್ದೀವಿ ನಾವು. ಇಲ್ಲಿ SIT ಮತ್ತು ಅಧಿಕಾರಿಗಳು, ವೈದ್ಯಾಧಿಕಾರಿಗಳಿರಲಿ, ಪ್ರತಿಯೊಬ್ಬರು ಇಲ್ಲಿ ಪಂಚಾಯಿತಿ ಅಧಿಕಾರಿಗಳಿರಲಿ, ಪಂಚಾಯಿತಿ ಸಿಬ್ಬಂದಿಗಳಿರಲಿ, ಕಾರ್ಮಿಕರಿರಲಿ, ಪ್ರತಿಯೊಬ್ಬರು ಇಲ್ಲಿ ಏನು ಒಂದು ಉತ್ಖನನದ ಕಾರ್ಯಾಚರಣೆ ನಡೀತಾ ಇದೆ. ನಾನು ಲಿಂಬೆಹಣ್ಣು ವ್ಯಾಪಾರಸ್ಥರಲ್ಲಿ ಮೋನು, ಬೆಳ್ತಂಗಡಿ ತಾಲೂಕು. ನಾನು ಕಷ್ಟ ಕಾಲದಲ್ಲಿ ಬಂದಿದ್ದು ಪುಣ್ಯ ಸ್ಥಳ ಧರ್ಮಸ್ಥಳಕ್ಕೆ. ಕಷ್ಟ ಕಾಲದಲ್ಲಿ ಬಂದಿದ್ದು ನಾನು ಪುಣ್ಯ ಸ್ಥಳ ಧರ್ಮಸ್ಥಳಕ್ಕೆ. ಹೀಗೆ ನಾನು 45 ವರ್ಷ ವ್ಯಾಪಾರ ಮಾಡಿದೆ. ಇಲ್ಲಿ 45 ವರ್ಷ ವ್ಯಾಪಾರ ಮಾಡಿದ್ದೇನೆ. 45 ವರ್ಷ ವ್ಯಾಪಾರ ಮಾಡಿದ್ದೇನೆ. ಒಂದೇ ಒಂದು ಕಪ್ಪು ಚುಕ್ಕಿಯ ದೊಡ್ಡ ಸ್ವಾಮಿ ಅವರಿಗಿಲ್ಲ. ನನ್ನ ಈ ದೊಡ್ಡ ಸ್ವಾಮಿ ಅಂದರೆ ನಮ್ಮ ವೀರೇಂದ್ರ ಕಡೆಯವರು, ಅವರಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರ ಬಗ್ಗೆ ಯಾರು ಮಾತಾಡಲಿಕ್ಕೂ ಇಲ್ಲ. ಯಾಕೆಂದರೆ ಅಂಥ ಸ್ವಾಮೀಜಿಯವರು ಅವರು ನಮಗೆ ದೇವರು. ಅವರು ಸ್ವಾಮೀಜಿಯವರು ದೊಡ್ಡ ಸ್ವಾಮಿ ನಮಗೆ ದೇವರು. ಚಿಕ್ಕ ಸ್ವಾಮಿಯವರು ನಾನು ದಾರಿಯಲ್ಲಿ ಹೋಗುವಾಗ ಗಾಡಿ ನಿಲ್ಲಿಸಿ ಮಾತಾಡಿದರು. ಗಾಡಿ ನಿಲ್ಲಿಸಿ ಅವ್ರು ಯಾಕೆ ಮಾತಾಡಿದ್ರು? ಗಾಡಿ ನಿಲ್ಲಿಸಿ ನನ್ನ ಕಷ್ಟ ನೋಡಿ. ನಾನು ಲಿಂಬೆಯನ್ನು ಹೊತ್ಕೊಂಡು ಹೋಗುವಾಗ ಅವರು ನೋಡಿದರು, ನನ್ನ ಕಷ್ಟ ನೋಡಿದರು. ಅದು ಅವರಿಗೆಲ್ಲ ಗೊತ್ತಾಗ್ತದೆ. ಒಂದೇ ಒಂದು ಕಪ್ಪು ಚಿಕ್ಕ ಅವರಿಗೆಲ್ಲ ಧರ್ಮಸ್ಥಳಕ್ಕೆಲ್ಲ. ನೀವು ಹೆಸರು ಮೋನು ಅಂತ ಹೇಳಿದರೆ ತಾವು ಮುಸ್ಲಿಂ? ನಾನು ಮುಸ್ಲಿಂ ಲಿಂಬೆ ವ್ಯಾಪಾರಸ್ಥ ಮೋನು. ಯಾಕೆ ನನ್ನ ಹೆಸರೇ ಮೋನು ಅಂತ ಹೇಳಿದೆ. ನನ್ನ ಹೆಸರು ಮೊಹಮ್ಮದ್ ರಫೀಕ್. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ. ನನ್ನ ಹೆಸರು ಮೋನು ಅಂತೇಳಿ ಗೊತ್ತುಂಟು. ಅದು ಧರ್ಮಸ್ಥಳ ಗೊತ್ತು, ಮೋನು ಅಂತ ಗೊತ್ತು, ಮೋನು ಅಂತೇಳಿ. ಹಾಗೆ ಈ ಥರ ಎಲ್ಲ ಮಾಡಬಾರ್ದು. ಅವರಿಗೆ ಅವನಿದ್ದಾನಲ್ಲ ಅವರು ಸಮೀರ್ ಅವರು ನಿಮ್ಮ ಸಮುದಾಯಕ್ಕೆ ಸೇರಿದರು. ನನಗೆ ಭೇದ ಭಾವ ಇಲ್ಲ, ನನಗೆ ಜಾತಿ ಇಲ್ಲ. ನಾನು ಎಲ್ಲಿ ಪರವಾಗಿ ನಾನು ಸತ್ಯದ ಪರವಾಗಿದ್ದೇನೆ. ಆ ಸಮೀರ್ ಇದನ್ನು ಬೆವರಿಸಿ ಅವ್ನು ನನಗೆ ಹುಟ್ಟಬೇಕಿತ್ತು. ನನಗೆ ಹುಟ್ಟಿದ್ರೆ ನನಗೆ ಒಳ್ಳೆ ಬುದ್ಧಿ ಬರ್ಬೋದಿತ್ತು ಆ ಬೆವರ್ಸಿಗೆ. ಅವನು ಯಾರಿಗೆ ಹುಟ್ಟಿದವನು? ದಾರಿಯಲ್ಲಿ ಹೋಗ್ತಾರಲ್ಲ ಅವರಿಗೆ ಹುಟ್ಟಿದ್ದಾನೆ. ಇಲ್ಲ ಅವರ ಹೆಸರು ಹೇಳ್ತಾನೆ ಅವನು. ಆ ಸ್ವಾಮೀಜಿಗೆ ಬೈಬೇಕು ಅವನು. ಸ್ವಾಮೀಜಿ ಅವರ ಹೆಸರು ಹೇಳ್ಬೇಕಾ? ಇವನು ಯಾರು ಈ ಬೆವರ್ಸಿ ಮುಟ್ಟಲ್ಲ. ಇದೇ ಸಮೀರ್ ಇದೇ ಜಾಗಕ್ಕೆ ಭಿಕ್ಷೆ ಬೀಳ್ಕೊಂಡು ಬರ್ತಾನೆ. ಇದೇ ಜಾಗಕ್ಕೆ ಅವನು ಹುಚ್ಚನಾಗಿ ಬರ್ತಾನೆ. ನಾನು ಸ್ವಾಮೀಜಿಗೆ ಹೇಳ್ತೇನೆ, ಅವನಿಗೆ ಆಶೀರ್ವಾದ ಮಾಡಬೇಡಿ ಅಂತ ಹೇಳ್ತೇನೆ ನಾನು ಸ್ವಾಮಿ ಹತ್ರ. ಸ್ವಾಮೀಜಿ ಅವರಿದ್ದಾರೆ ದೊಡ್ಡವರು. ಸ್ವಾಮೀಜಿ ಅವನಿಗೆ ಆಶೀರ್ವಾದ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಅದು ಅಲ್ಲದೆ ಮೊನ್ನೆ ಅವನು ಯಾವ್ದಪ್ಪ ಬುರುಡೆ ತಂದಲ್ಲ, ಅದು ಬುರುಡೆ ಯಾವುದು ಗೊತ್ತಾ ನಿಮಗೆ? ಅವನ ಅಪ್ಪನ ಬುರುಡೆ. ಅವನ ಮನೆಯಲ್ಲಿ ಊತ ಹಾಕಿದ್ದ ಬುರುಡೆ ತಂದು ಇಲ್ಲಿ ತೋರಿಸಿದ, ಗೊತ್ತಾಯ್ತಲ್ಲ? ಮತ್ತು ಆರ್ ಅಶೋಕ ಹೇಳಿದ ಮುಸ್ಲಿಂ ಮುಸ್ಕುದಾರಿ ಅಂತೇಳಿ. ಅವನು ಮುಸ್ಲಿಂ ಆದರೆ ಅವನನ್ನು ಗಲಿ ಕೊಡಿ ಅವನಿಗೆ. ನಾನು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ತೇನೆ, ಅವನಿಗೆ ಗಲ್ಲಿ ಹೊಡಿ ಅಂತ ಹೇಳ್ತೀವಿ. ಮುಸ್ಕು ಯಾರು ಹಾಕೊಂಡು ಬಂದಿದ್ದಾರೆ ಅವನ ವಿರುದ್ಧ ಅವನ ವಿರುದ್ಧ ಈ ಮುಕ್ಸು ಹಾಕಿದೆ ಮುಸ್ಕುದಾರಿ. ಅವನೇ ಎಂತ ಹೇಳಿದ ಆರ್ ಅಶೋಕ ಒಬ್ಬ ಮುಸ್ಲಿಂ ಅಂತ ಹೇಳಿದ. ಅವನು ಮುಸ್ಲಿಂ ಆದರೆ ಅವನು ಇದು ಮಾಡಿ ಏನು ಅವನಿಗೆ ಕಠಿಣ ಶಿಕ್ಷೆ ಆಗಲಿ, ಅವನು ಗಲ್ಲಿ ಕೊಡಿ, ಗೊತ್ತಾಯ್ತಲ್ಲ? ಅದು ಅವನು ಮುಸ್ಲಿಂ ನನಗೇನಿಲ್ಲ, ನನಗೆ ಭೇದ ಗೊತ್ತೂ ಇಲ್ಲ, ಏನೂ ಗೊತ್ತಿಲ್ಲ ನನಗೆ. ನಾನು ಅಣ್ಣ ತಮ್ಮನಾಗಿದ್ದೇನೆ ಬೆಳ್ತಂಗಡಿ ತಾಲೂಕಿನಲ್ಲಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು 12 ವರ್ಷ ಪ್ರಾಯದಲ್ಲಿ ಬಂದಿದ್ದೇನೆ. 45 ವರ್ಷ ವ್ಯಾಪಾರ ಮಾಡಿದ್ದೇನೆ. 57 ವರ್ಷದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕ ದೊಡ್ಡ ಸ್ವಾಮಿಗೆ ಅವರಿಗಿಲ್ಲ, ಚಿಕ್ಕ ಸ್ವಾಮಿಗೂ ಇಲ್ಲ, ಗೊತ್ತಾಯ್ತಲ್ಲ? ಈ ಥರ ಮಾಡಬಾರ್ದು ಯಾರು. ಮತ್ತೆ ಇವಾಗ ಈ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀವಿ? ಇದೆಲ್ಲ ಇದು 100ಕ್ಕೆ 100 ಸುಳ್ಳು. ಇದು 1000ಕ್ಕೆ 1000 ಸುಳ್ಳು. ಇದು ನಾನು ನಿಮಗೆ ಬರೆದು ಯಾಕೆ ಮಾಡ್ತಾ ಇದ್ದಾರೆ ಇದು? ಯಾಕೆಂದರೆ ಅವರ ಹೊಟ್ಟೆ ಕಿಚ್ಚಿ ಅವರಿಗೆ. ಈ ಥರ ಒಳ್ಳೆ ಕೆಲಸ ಮಾಡ್ತಾರಲ್ಲ ಸ್ವಾಮಿಯವರು, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ, ಎಲ್ಲ ಹೊಟ್ಟೆ ಕಿಚ್ಚಿ. ನಾನು ಇಲ್ಲೇ ಅನ್ನ ತಿಂದು ಬೆಳೆದವನು. ನಾನೇನು ಮಣ್ಣು ತಿಂದಿಲ್ಲ. ನನ್ನ ಸಂಸಾರ ಸಾಕ್ತಾ ಇದ್ದೇನೆ ನಾನು ಇಲ್ಲಿ ಬಂದು. ನಾನು ಬೇರೆ ಹೇಳ್ತೇನೆ ನಿಮ್ಗೆ, ಯಾಕೆಂದರೆ ನನಗೆ ಅಷ್ಟು ನಾನು ಟಿ ವಿ ನೋಡೋಕೆ ನನಗೆ ಬೇಜಾರಾಗ್ತದೆ, ನನಗೆ ತುಂಬ ಬೇಜಾರಾಗ್ತದೆ. 100 ಕೊಲೆ ಮಾಡಿದ್ದಾರೆ, 1000 ಎಲ್ಲ ಸುಳ್ಳು. ಇದು 1000 ಸುಳ್ಳು. 1000ಕ್ಕೆ 1000 ಸುಳ್ಳು. ಇದು ನಾನು ನಿಮಗೆ ಬರೆದು ಕೊಡ್ತೇನೆ. 1000ಕ್ಕೆ 1000 ಯಾವ ಇಲ್ಲಿ ಬುರುಡೆನೂ ಇಲ್ಲ, ಯಾವ ಕರ್ಮನೂ ಇಲ್ಲ ಇಲ್ಲಿ, ಗೊತ್ತಾಯ್ತಲ್ಲ? ಅವನ ಅಪ್ಪನಿಗೆ ನಾನು ಮಾತು ಕೇಳ್ತೇನೆ, ಸಮೀರ್ ಅಪ್ಪ ನಿನ್ನ ಹೆಸರು ನನಗೆ ಗೊತ್ತಿಲ್ಲ, ನಿನ್ನ ಇಂಥ ಮಕ್ಕಳಿಗೆ ಯಾಕೆ ಜನ್ಮ ಕೊಟ್ಟೆ? ನಿನ್ನ ಮಗನಿಗೆ ಬೆಂಕಿ ಕೊಡು ಸುಳ್ಳ ಮಗನೇ. ಅವನ ಅಮ್ಮ ಇದ್ದಾರೆ, ಅಮ್ಮ ಯಾಕೆ ನೀನು ಅವನನ್ನು ಇಂಥ ವ್ಯವಸ್ಥೆ ಮಗನಿಗೆ ಯಾಕೆ ನೀನು ಜನ್ಮ ಕೊಟ್ಟೆ? ಸರಿಯಾ? ನಾನು ಅಷ್ಟು ಬೇಜಾರಲ್ಲಿ ಹೇಳ್ತೀನಿ. ಅಂದರೆ ಹಿಂದೂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಎಲ್ಲ ನನಗೆ ಹೇಳಿಲ್ವಾ ಎಲ್ಲ ಸುಳ್ಳು ಅಂತೇಳಿ? ಎಲ್ಲ ಸುಳ್ಳು. ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ 57 ವರ್ಷ ವ್ಯಾಪಾರ ಮಾಡಿದವನು. ಇಲ್ಲಿ ನಾನು ಅನ್ನದಿಂದ ಬೆಳೆದವನು.
ನಾನೇನು ಮಣ್ಣು ತಿಂದಿಲ್ಲ. ಸ್ವಾಮೀಜಿಯವರ ಕಾಲಡಿ ನನ್ನ ಜೀವ ಹೋಗಲಿ. ಅಂದರೆ ವೀರೇಂದ್ರ ಹೆಗ್ಡೆ ಅವರು ಮುಸ್ಲಿಮರಿಗೂ ಸಹಾಯ ಮಾಡ್ತಾರೆ ಅಂತ. ಅವರು ಇರುವಂತೇನಿಲ್ಲ, ಭೇದ ಭಾವ ಇಲ್ಲ. ಅವರು ಮುಸ್ಲಿಮ್ ಇವರು ಮುಸ್ಲಿಮ್, ನಮ್ಮ ಹಬ್ಬ ಆಗುವಾಗ ಕೊಡ್ತಾರೆ. ಎಲ್ಲರೂ ಬರ್ತಾರೆ ಕ್ಷೇತ್ರಕ್ಕೂ, ಎಲ್ಲ ಬರ್ತಾರೆ. ಸಾವಿರಾರು ಜನ, ಕೋಟಿಗೆ ನೋಡಿ, ಲಕ್ಷ ಲಕ್ಷ ಜನ ಬರ್ತಾರೆ. ಇವರ ಯಾವ ಅಪಪ್ರಚಾರ ಅವರು ಕಿವಿ ಕೊಡಲ್ಲ, ಗೊತ್ತಾಯ್ತಲ್ಲ. ಲಕ್ಷ ಲಕ್ಷ ಜನ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಇವರ ಅಪಪ್ರಚಾರ ಯಾರಿಗೂ ಕಿವಿ ಕೊಡಲ್ಲ. ಅವರು ಅವರಿಗೆಲ್ಲ ಗೊತ್ತುಂಟು, ಇದೆಲ್ಲ ಸುಳ್ಳು ಅಂತ ಗೊತ್ತುಂಟು. ಯಾರಿಗೂ ಯಾತ್ರಿಕರು ಬರ್ತಾರಲ್ಲ, ಎಲ್ಲ ಸುಳ್ಳು ಅಂತ ಯಾತ್ರಿಕರಂದ್ರೆ ಇಲ್ಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಇಲ್ಲ, ಎಲ್ಲ ಜಾತಿಯವರು ಬರ್ತಾರೆ. ಯಾರಿಗೆ ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲರೂ ಬರ್ತಾರೆ. ಅದೇ ಅವರಿಗೆ ಒಂದು ಸೌಭಾಗ್ಯ ಸ್ವಾಮೀಜಿ ಅವರಿಗೆ. ಅವ್ರಿಗೆ ಇನ್ನೂರು ವರ್ಷ ಬೇಕು ನಮಗೆ. ಇವಾಗ ಕೆಲವರು ವಿಡಿಯೋದಲ್ಲಿ ಹೇಳೋದನ್ನ ಜನರು ನಂಬ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳಿ? ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ, ನಿಜವಾದ ತಿಳುವಳಿಕೆ ಇದ್ದವ್ರು ಮಾತಾಡಬೇಕು. ಯಾಕೆಂತ ಹೇಳಿದರೆ, ಇಂಥ ವ್ಯವಸ್ಥೆ ಸಮೀರ್ ಇದ್ದಾನಲ್ಲ, ಅಂಥವನಿದ್ದರೆ ಏನು ಆಗ್ತದೆ. ಸಮೀರ್ ಆಲ್ಕೆ ಸೋಳಮ್ಮ ಅವನು ಏನೆಲ್ಲ ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಾನಲ್ಲ, ಅವನು ಇವನಿಗೆ ಏನು ಗೊತ್ತು? ಧರ್ಮಸ್ಥಳ ಪುಣ್ಯಸ್ಥಳ ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತದೆ ನನಗೆ. ಬೆಳಿಗ್ಗೆ ಆಗೋದು ಬೈದ ತಕ್ಷಣ ಕಾಣೋದು ಧರ್ಮಸ್ಥಳ ಪುಣ್ಯಸ್ಥಳ. ಬೆಳಿಗ್ಗೆ 7 ಗಂಟೆಗೆ ನಾನು ಇಲ್ಲಿ ಬರ್ತೇನೆ. ನಮಗೆ ಒಮ್ಮೆ ಬಂದು ಹೋಗ್ಬೇಕು ನನಗೆ. ಅದು ವ್ಯಾಪಾರ ಆಗಲಿ ಆಗೋದಿರಿ. ತಾವೊಬ್ಬರು ಮುಸ್ಲಿಂ ಆಗಿ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಟಿದ್ದೀರಿ, ನಂಬಿಕೆ ಇಟ್ಟಿದ್ದೀರಿ. ಆದರೆ ಈ ಕೆಲವರು ವಿಡಿಯೋ ಅಥವಾ ಇವರ ಆರೋಪ ಎಲ್ಲ ನೋಡಿ ಇವಾಗ ಹಿಂದೂಗಳಲ್ಲೇ ಕೆಲವರು ಬೈತಾ ಇದ್ದಾರೆ. ಅದಕ್ಕೇನು ಹೇಳ್ತೀವಿ? ಎಂತ ಹಿಂದೂಗಳೇ ಕೆಲವರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅದು ಮಾಡ್ತಾರೆ ಅವ್ರಿಗೆ. ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂತ ಹೇಳಿದರೆ, ನಾನು ಜಾಸ್ತಿ ಮಾತಾಡಲ್ಲ. ಯಾಕೆಂದರೆ ಮಾತಾಡ್ತೀನಿ ನಾನು ನೋಡಿ, ಇದೆಲ್ಲ ತಪ್ಪು ಇದೆಲ್ಲ ಈ ಥರ ಮಾತಾಡ್ತೇವೆ. ಬೈದಿದ್ದು 100ಕ್ಕೆ 100 ತಪ್ಪು, ಗೊತ್ತಾಯ್ತಲ್ಲ. ಇದು ಭಾರಿ ಬೇಜಾರಾಗ್ತದೆ. ಸ್ವಾಮೀಜಿಯವರ ಬಗ್ಗೆ ಯಾರು ಮಾತಾಡಕೂಡದು. ಚಿಕ್ಕ ಸ್ವಾಮೀಜಿಯವರು ನಾನು ದಾರಿಯಲ್ಲಿ ಹೋಗುವಾಗ, ಲಿಂಬೆ ನೀಡ್ಕೊಂಡು ಹೋಗುವಾಗ ಅವರು ಗಾಡಿ ನಿಲ್ಲಿಸಿ ಮಾತಾಡಿದರು. ನನಗೆ ತುಂಬ ಖುಷಿ ಆಯಿತು. ಕಣ್ಣಲ್ಲಿ ನೀರು ಬಂದಾಗಿದೆ ನನಗೆ. ಯಾಕೆ ನನ್ನ ಕಷ್ಟ ನೋಡಿ ಅವರು ಮಾತಾಡಿದರು. ಗೊತ್ತಾಗ್ತಿಲ್ಲ ಅವರಿಗೆ. ಅಂಥವ್ರ ಬಗ್ಗೆ ಇವರು ಮಾತಾಡ್ತಾರಲ್ಲ, ಇವರು ಗೊತ್ತಾಯ್ತಲ್ಲ. ಇದೆಲ್ಲ ಸುಳ್ಳು. ಯಾಕೆಂತಿಲ್ಲ, ಅವ್ರಿಗೆ ಕಣ್ಣಿಗೆ ಹೊಡಿತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು, ಗೊತ್ತಾಯ್ತಲ್ಲ. ಅವರು ಒಂದೇ ಒಂದು ಕಪ್ಪು ಚುಕ್ಕೆ ದೊಡ್ಡ ಸ್ವಾಮಿಗೆ ಇಲ್ಲ, ಚಿಕ್ಕ ಸ್ವಾಮಿಗೆ ಅವರಿಗೂ ಇಲ್ಲ, ಯಾರಿಗಿಲ್ಲ, ಗೊತ್ತಾಯ್ತಲ್ಲ. ಇದೆಲ್ಲ ತುಂಬ ಬೇಜಾರಾಯ್ತು ನನಗೆ, ತುಂಬ ಭಾರಿ ಬೇಜಾರಾಯ್ತು ನನಗೆ. ಅದು ಅವನಿಗೆ ಈ ಸಮೀರ್ ಅಲ್ವಾ, ಸಮೀರ್ ಅವನಿಗೆ ಯಾರಿಗೆ ಹುಟ್ಟಿದ ನನಗೆ ಗೊತ್ತಿಲ್ಲ. ಅವನು ಅವರ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದರೆ, ಇವನಿಗೆ ಪುಣ್ಯಸ್ಥಳ ಬಂದಿದ್ದಾನೆ. ಇವನು ಪುಣ್ಯಸ್ಥಳ ಗೊತ್ತಾನೆ ಇವನಿಗೆ. ಧರ್ಮಸ್ಥಳ ಗೊತ್ತ ಅವನಿಗೆ. ಇಲ್ಲಿ ನನಗೆಲ್ಲ ಗೊತ್ತದು. ಇಲ್ಲಿ 57 ವರ್ಷ ನಾನು 57 ವರ್ಷದಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇನೆ. ಒಂದೇ ಒಂದು ಕಪ್ಪು ಚುಕ್ಕಿಯಲ್ಲ ಅವರಿಗೆ. ಅಂಥ ಸ್ವಾಮೀಜಿ ಬಗ್ಗೆ ಮಾತಾಡುವಾಗ ತುಂಬ ಬೇಜಾರಾಯ್ತು ನನಗೆ. ಭಾರಿ ಬೇಜಾರಾಯಿತು. ಆಯಿತಾ. ಸ್ವಾಮೀಜಿಯವರ ಕಾಲಲ್ಲಿ ನನ್ನ ಜೀವ ಹೋಗಲಿ, ಗೊತ್ತಾಯ್ತಲ್ಲ. ಅವರು ದೇವರಂತ ಸ್ವಾಮೀಜಿಯವರು. ಆ ದೇವರಿಗೆ ಅಂಥವರ ಈ ಮಾತೆಲ್ಲ ಹೇಳಬಾರ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.